ನಮಸ್ಕಾರ ಬಿಗ್ ಬಾಸ್ ಮನೆಗೆ ನಾನು ನಿಮ್ಮ ಲೆಫ್ಟ್ ಪ್ರಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಏನು ನಡೀತು ಅಂತ ನೋಡೋದಾದ್ರೆ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆ ಸದಸ್ಯರ ಫೋಟೋ ಇರುವ ಒಂದು ಸ್ಟಿಕ್ಕನ್ನು ನಿಲ್ಲಿಸಿ ಟಿಕೆಟ್ ಟು ಫಿನಾಲೆ ಅಂತ ಬೋರ್ಡನ್ನು ಇಟ್ಟಿದ್ದರು. ಇದನ್ನು ನೋಡಿದ್ದ ಮನೆ ಸದಸ್ಯರು ಅಚ್ಚರಿಯಿಂದ ನೋಡುತ್ತಿದ್ದರು ಮತ್ತು ಇನ್ನು ಧನರಾಜನು ಅದಕ್ಕೆ ನಮಸ್ಕರಿಸಿ ದೇವರಂತೆ ಪ್ರದಕ್ಷಿಣೆ ಹಾಕಿ ಫೈನಲ್ಗೆ ಸೆಲೆಕ್ಟ್ ಆಗುವಂತೆ ಬೇಡಿಕೊಳ್ಳುತ್ತಿದ್ದನು. ಮನೆ ಸದಸ್ಯರಿಗೆ ಬಿಗ್ ಬಾಸ್ ಫಿನಾಲೆ ಟಾಸ್ಕ್ಗೆ ಆಯ್ಕೆ ಮಾಡಲು ಒಂದು ಟಾಸ್ಕ್ ನೀಡಿದರು. ಈ ಟಾಸ್ಕ್ 5 ಹಂತಗಳಲ್ಲಿ ನಡೆಯಲಾಗುವುದೆಂದು ಹೇಳಿದರು. ಇನ್ನು ಮನೆಯ ಕ್ಯಾಪ್ಟನ್ ರಜತನು ಈ ಟಾಸ್ಕ್ನಲ್ಲಿ ನೇರವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಬಿಗ್ ಬಾಸ್ ಅನೌನ್ಸ್ ಮಾಡಿದರು. ರಜತ್ ಇಷ್ಟು ದಿನ ಬರೀ ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಅವ್ರು ಹಂಗಾಡ್ಬೇಕಾಯ್ತು, ಇವ್ರು ಹಂಗಾಡಬೇಕು ಅಂತ ಮನೆಯೆಲ್ಲ ಬರೀ ಪಿತೂರಿ ಮಾಡ್ಕೊಂಡೇ ಬಂದ್ಬಿಟ್ಟ. ಆದರೆ ಈಗ ತ್ರಿವಿಕ್ರಮ್ ಮತ್ತು ಭವ್ಯರ ಪ್ರೀತಿ ಮತ್ತು ಸ್ನೇಹದ ಬಗ್ಗೆ ದೊಡ್ಡ ವಿಲನ್ ಅಂದರೆ ರಜತ್ ಅನಿಸುತ್ತೆ. ಬಿಗ್ ಬಾಸ್ ರಜತ್ಗೆ ಟಿಕೆಟ್ ಟು ಹೋಮ್ ಇರುವ ಬೋರ್ಡನ್ನು ಕೊಟ್ಟು ಮನೆ ಸದಸ್ಯರು ಯಾರ್ಯಾರು ಹಾಕ್ತೀರೋ ಮತ್ತು ಅವರಿಗೆ ಸೂಕ್ತವಾದ ಕಾರಣಗಳು ಕೊಟ್ಟು ಈ ಬೋರ್ಡನ್ನು ಹಾಕಬೇಕಂತ ಹೇಳಿದರು. ಆಗ ರಜತನು ಧನರಾಜ್, ತ್ರಿವಿಕ್ರಮ್ ಮತ್ತು ಮಂಜೂರು ಬಿಟ್ಟು ಉಳಿದ 5 ಸದಸ್ಯರಿಗೆ ಸೂಕ್ತವಾದ ಕಾರಣಗಳು ಕೊಟ್ಟು ಈ ಬೋರ್ಡನ್ನು ಹಾಕಿದನು. ಆಗ ವಾದ ಮಾಡುತ್ತಿರುವ ಚಂದ್ರಕನಿಗೆ ಸುಳ್ಳಿ ಹೋಗು ಅಂತೇಳಿ ಸುಳ್ಳಿ ಪಟ್ಟ ಕಟ್ಟುತ್ತಿದ್ದನು. ಇನ್ನು ಮನೆ ಸದಸ್ಯರಿಗೆ ಟಿಕೆಟ್ ಟು ಹೋಮ್ ಎಂಬ ಬೋರ್ಡನ್ನು ಪಡೆದ ಮನೆ ಸದಸ್ಯರಿಗೆ ಒಂದು ಟಾಸ್ಕ್ ಕೊಟ್ಟರು. ಈ ಟಾಸ್ಕ್ 5 ಹಂತಗಳಲ್ಲಿ ನಡೆಯಲಾಗುವುದು ಮತ್ತು ಈ ಟಾಸ್ಕ್ನ ಸೋತವರು ಮನೆಗೆ ಹೋಗಲು ನೇರವಾಗಿ ನಾಮಿನೇಟ್ ಆಗುತ್ತಾರೆ ಅಂತೇಳಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದರು. ಇದರ ಉಸ್ತುವಾರಿಯಾಗಿ ರಜತ್ ಆಗಿರ್ತಾರೆ ಅಂತೇಳಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದರು. ಬಿಗ್ ಬಾಸ್ ಈ ಟಾಸ್ಕ್ನಲ್ಲಿ ಒಂದು ಟ್ವಿಸ್ಟ್ ನೀಡಿದರು. ಪ್ರತಿ ಹಂತದಲ್ಲಿ ಗೆಲ್ಲುವ ಸದಸ್ಯರಿಗೆ ಬೋರ್ಡ್ ಸಿಗದೇ ಇರುವ ಸದಸ್ಯರು ತನ್ನ ಸ್ಥಾನವನ್ನು ಬದಲಾಯಿಸುವಂತೆ ಮತ್ತು ಒಮ್ಮತದಿಂದ ನಿರ್ಧಾರ ತೆಗೆದುಕೊಳ್ಳುವಂತೆ ಬಿಗ್ ಬಾಸ್ ಟ್ವಿಸ್ಟ್ ನೀಡಿದರು. ಇನ್ನು ಬಿಗ್ ಬಾಸ್ ಈ ಟಾಸ್ಕ್ನಲ್ಲಿ ಉಸ್ತುವಾರಿಯಾಗಿ ರಜತ್ನನ್ನು ಆಯ್ಕೆ ಮಾಡಿದರು. ಇನ್ನು ರಜತ್ ಟಾಸ್ಕ್ನಲ್ಲಿ ಚಂದ್ರಕನಿಗೆ ಹೊಡೆದಾಡು ಕಿತ್ತಾಡು ಅಂತೇಳಿ ರೊಚ್ಚಿಗೊಳಿಸುತ್ತಿದ್ದ. ಇನ್ನು ಈ ಟಾಸ್ಕ್ ಅಂತೂ ಸಖತ್ತಾಗಿ ಕಾಮಿಡಿಯಾಗಿ ಮತ್ತು ಮನೋರಂಜನೆಯಾಗಿ ಮೂಡಿಬಂತು. ಈ ಟಾಸ್ಕ್ನಲ್ಲಿ ಹನುಮಂತು ಅಂತೂ ಸಿಕ್ಕಾಪಟ್ಟಿ ಕಾಮಿಡಿ ಮಾಡಿಬಿಟ್ಟ. ಇನ್ನು ಈ ಒಮ್ಮತದಿಂದ ತನ್ನ ಸ್ಥಾನವನ್ನು ಬದಲಾಯಿಸುವಂತೆ ಬಿಗ್ ಬಾಸ್ ಅನೌನ್ಸ್ ಮಾಡಿದರೂ ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಉಸ್ತುವಾರಿಯಾಗೂ ಅವಕಾಶವೂ ಕೊಡದೆ ಉಗ್ರ ಮಂಜು ಮತ್ತು ರಜತ್ನು ಜಗಳಗಳು ಮಾಡುತ್ತಿದ್ದರು. ಇನ್ನು ಟಾಸ್ಕ್ ಆಡುವಾಗ ಗೌತಮಿಯವರು ನನ್ನ ಬಟ್ಟೆಯನ್ನು ಎಳಿತಾಳೆ ಅಂತೇಳಿ ಚಂದ್ರಕನಿಗೆ ದೂರುತ್ತಿದ್ದರು. ಇನ್ನು ಚಂದ್ರಕನಂದು ಒಬ್ಬರ ಮೇಲೆ ಒಬ್ಬರು ಕೆಸರ ಹೆಚ್ಚಾಟ ಮಾಡಿಕೊಳ್ಳುತ್ತಿದ್ದರು. ಈ ಕಡೆ ಭವ್ಯವರು ಟಾಸ್ಕ್ ಆಡುವಾಗ ಹನುಮಂತನಿಗೆ ಹೊಡೆದ್ಬಿಟ್ರು. ಇದನ್ನು ಹನುಮಂತ ಉಸ್ತುವಾರಿಗೆ ಇಳಿದ್ರು ಅದನ್ನು ಗಮನಿಸದೇ ಇದ್ದ. ಇನ್ನು ಟಾಸ್ಕ್ ಮುಗಿದ ಮೇಲೆ ಬ್ರೇಕ್ನಲ್ಲಿ ಹನುಮಂತನಿಗೆ ಬಂದು ಭವ್ಯಗೌಡರು ತಮ್ಮ ಕಾಲಿಗೆ ಬಿದ್ದು ಸಾರಿಯನ್ನು ಕೇಳಿ ಹೋದರು. ಇನ್ನು ಟಾಸ್ಕ್ನಲ್ಲಿ ಗೆದ್ದವರಿಗೆ ತಮ್ಮ ಸ್ಥಾನವನ್ನು ಬದಲಾಯಿಸುವಂತೆ ಒಮ್ಮತದಿಂದ ನಿರ್ಧಾರ ಪಡೆಯುವಲ್ಲಿ ಉಸ್ತುವಾರಿಯಾಗಿ ಮಾಡುವ ಕೆಲಸ ಬಿಟ್ಟು ಧನರಾಜನ ಪರವಾಗಿ ಮಾತಾಡಿದ್ದಕ್ಕೆ ಧನರಾಜನು ತನ್ನ ಸ್ಥಾನವನ್ನು ಬದಲಾಯಿಸಿ ಆಟ ಆಡಕ್ಕೆ ಹೋದನು. ಇನ್ನು ಬ್ರೇಕ್ ನಂತರ ಈ ಮಾತನ್ನು ಉಸ್ತುವಾರಿಗೆ ಹೇಳಿದನು. ನಿಮ್ಮ ಕರ್ತವ್ಯವನ್ನು ನೀವು ಮಾಡದೆ ನನ್ನ ಪರವಾಗಿ ಮಾತಾಡಕ್ಕೆ ಬಂದ್ರಿ ಅಂತೇಳಿ ರಜತನಿಗೆ ಬುದ್ಧಿವಾದ ಹೇಳ್ತಿದ್ದ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೆಚ್ಚಿನದಾಗಿ ಈ ಮಾಹಿತಿಯನ್ನು ಶೇರ್ ಮಾಡಿ.